ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರಾ ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು. ಆ ಒಂದು ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಬ್ರಾನ್ ಬ್ರೇಕರ್ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಅದರ ಗ್ರಾಫಿಕ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಈ ಒಂದು ಗ್ರಾಫಿಕ್ ನ ಇಟ್ಕೊಂಡು ಆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದೆ. ಸೊ ಜನವರಿಯ ಮೊದಲ ಮಂಡೇ ನೈಟ್ ರಾ 2026ರ ಮೊದಲ ಮಂಡೇ ನೈಟ್ ರಾ ನ ಡಬ್ಲ್ಯೂ ಅವರು ತುಂಬಾನೇ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ನೋಡೋಣ ಇಲ್ಲೇನಾದ್ರೂ ಒಂದು ಶಾಕ್ ನ ಡಬ್ಲ್ಯೂ ಅವರು ಕೊಡುತ್ತಾ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ಇನ್ನೇನು ಒಂದ್ 2 ದಿನ ಆದ್ಮೇಲೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರ ವಿಚಾರವಾಗಿ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ನಾನು ನಿಮಗೆ ತಿಳಿಸ್ತೀನಿ. ಜಾನ್ ಸಿನಾ ಅವರು 2002ರಿಂದ 2025 ಯಾವ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಡಿಸೈನ್ಸ್ ಗಳು ಬಂದಿದೆಯೋ ಆ ಎಲ್ಲಾ ಡಿಸೈನ್ಸ್ ಗಳನ್ನು ಕೂಡ ಗೆದ್ದಿರ್ತಕ್ಕಂತಹ ಮೊಟ್ಟ ಮೊದಲ ಹಾಗೆ ಕಡೆಯ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. 2002ರಿಂದ 2025 ನಮಗೆ ತುಂಬಾ ಡಬ್ಲ್ಯೂ ಚಾಂಪಿಯನ್ಶಿಪ್ ಡಿಸೈನ್ಸ್ ಗಳು ಬಂದಿದೆ. ಅಂದ್ರೆ 5 ಬಾರಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಡಿಸೈನ್ಸ್ ಗಳು ಚೇಂಜ್ ಆಗಿದೆ. ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಬಿಟ್ರೆ ಈಗ ಅದನ್ನು ಕೂಡ ಮರ್ಜ್ ಆಗಿದೆ. ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ನಾವು ಕೌಂಟ್ ಮಾಡೋದಕ್ಕೆ ಆಗುತ್ತಿಲ್ಲ, ಯಾಕಂದ್ರೆ ನಾವಿಲ್ಲಿ ಮಾತಾಡ್ತಾ ಇರೋದು ಡಬ್ಲ್ಯೂ ಚಾಂಪಿಯನ್ಶಿಪ್ ಬಗ್ಗೆ ಮಾತ್ರ. ಸೊ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಡಿಸೈನ್ ಎಷ್ಟು ಬಾರಿ ಚೇಂಜ್ ಆಗಿದೆಯೋ ಆ ಎಲ್ಲಾ ಡಿಸೈನ್ಸ್ ಗಳನ್ನು ಕೂಡ ನಮ್ಮ ಜಾನ್ ಸಿನಾ ಅವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಇನ್ ಮುಂದೆ ಈ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಓಲ್ಡ್ ಡಿಸೈನ್ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಯಾರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೇಕು. ಸೊ ಈ ರೀತಿ ಜಾನ್ ಸಿನಾ ಅವರು ಮಾಡಿರ್ತಕ್ಕಂತ ಓನ್ಲಿ ಒನ್ ಸೂಪರ್ ಸ್ಟಾರ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಗಂತರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಮ್ಯಾಚ್ ನಮಗೆ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಯೂಟ್ಯೂಬ್ ಅಲ್ಲಿ ಒಂದು ಇಂಟರ್ವ್ಯೂನ ಕೊಡ್ತಾ ಸುಮ್ಮನೆ ಹಂಗೆ ಹೇಳ್ಬಿಟ್ಟಿದ್ರು, ನಾನು ನನ್ನ ಮ್ಯಾಚ್ ನ ಆಡ್ತೀನಿ, ಅದಾದ್ಮೇಲೆ ಹೊರಟೋಗ್ತೀನಿ, ಅದಾದ್ಮೇಲೆ ಶೋ ಕಂಟಿನ್ಯೂ ಆಗುತ್ತೆ ಅಂತ. ಆಗ ಸ್ವಲ್ಪ ಜನ ಅನ್ಕೊಂಡಿದ್ರು ಪ್ರಾಬಬ್ಲಿ ಗಂತರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಶೋನ ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಇದೇ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಡಬ್ಲ್ಯೂ ಅವರು ಸದ್ಯಕ್ಕೆ ಜಾನ್ ಸಿನಾ ಹಾಗೆ ಗಂತರ್ ಅವರ ಮ್ಯಾಚ್ ನ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಓಪನಿಂಗ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ ಅಂತ. ನನಗಂತೂ ಈ ರೀತಿ ಅನ್ಸೋದಿಲ್ಲ. ಅಂಡ್ ಈ ರೀತಿ ಡಬ್ಲ್ಯೂ ಅವರು ಏನಾದ್ರು ಮಾಡಿದ್ರೆ ಸ್ಟುಪಿಡ್ ಡಿಸಿಷನ್ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇರಬಹುದು ಗಂತರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನ ಓಪನಿಂಗ್ ಅಲ್ಲಿ ಇಟ್ಟಿ, ಅದಾದ್ಮೇಲೆ ಜಾನ್ ಸಿನಾ ಅವರಿಗೆ ಸ್ವಲ್ಪ ರೆಸ್ಟ್ ನ ಕೊಟ್ಟಿ, ಅದಾದ್ಮೇಲೆ ಅವರನ್ನ ಮತ್ತೊಮ್ಮೆ ಕರೆಸಿ ಅವ್ರ ಕೈಯಲ್ಲಿ ಏನಾದ್ರೂ ಒಂದು ಆಕ್ಟಿವಿಟಿನ ಮಾಡಿಸೋಣ ಅಂತ. ಬಟ್ ಈ ರೀತಿ ಮಾಡಿಸೋದಕ್ಕಿಂತ ಲಾಸ್ಟ್ ಎಂಡಿಂಗ್ ಅಲ್ಲೇ ಮೇನ್ ಇವೆಂಟ್ ನ ನಮ್ಮ ಜಾನ್ ಸಿನಾ ಅವರು ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಜಾನ್ ಸಿನಾ ಹಾಗೆ ಗಂತರ್ ಅವರ ಮ್ಯಾಚ್ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸ್ಟಾರ್ಟಿಂಗ್ ಅಪ್ಡೇಟ್ ಬಂದಿದೆಯಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ಡಬ್ಲ್ಯೂ ಅವರು ಜಾನ್ ಸಿನಾ ಅವರಿಗೋಸ್ಕರನೇ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಸ್ವಲ್ಪ ಈಗ ಹೋಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಇನ್ನೇನು ನಮಗೆ ನೋಡೋದಕ್ಕೆ ಸಿಗ್ತಿರೋ ಕಾರಣ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಕಂಪ್ಲೀಟ್ ಆಗಿ ಆಗೋಗ್ಲಿ, ಅದಾದ್ಮೇಲೆ ನಾವು ಕಂಪ್ಲೀಟ್ ಆಗಿ ರಾಯಲ್ ರಂಬಲ್ ಬಗ್ಗೆ ಫೋಕಸ್ ಮಾಡೋಣ, ಅಪ್ಕಮಿಂಗ್ ಸ್ಟೋರಿ ಲೈನ್ ಬಗ್ಗೆ ಫೋಕಸ್ ಮಾಡೋಣ, ಹಾಗೆ ಡಬ್ಲ್ಯೂ ಇವೆಂಟ್ಸ್ ಗಳ ಬಗ್ಗೆ ಫೋಕಸ್ ಮಾಡೋಣ. ಸದ್ಯಕ್ಕೆ ಜಾನ್ ಸಿನಾ ಅವ್ರನ್ನ ಕಳಿಸ್ಬೇಡ ಅಂತ ಡಬ್ಲ್ಯೂ ಅವರು ಎಲ್ಲಾ ಪ್ಲಾನ್ಸ್ ಗಳ ಥಿಂಕಿಂಗ್ ನ ಸ್ಟಾಪ್ ಮಾಡಿ ಬರೀ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಬಗ್ಗೆನೇ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಯಾವಾಗ ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಕಂಪ್ಲೀಟ್ ಆಗಿ ಆಗೋಗುತ್ತೋ ಆಗ ಡಬ್ಲ್ಯೂ ಅವರು ತನ್ನ ಸ್ಟೋರಿ ಲೈನ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿ ರಾಯಲ್ ರಂಬಲ್ ಮೇಲೂ ಕೂಡ ಡಬ್ಲ್ಯೂ ಅವರು ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೇ ಉಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಜೇ ಉಸೋ ಅವರ ಹೀಲ್ ಟರ್ನ್ ನ ಟೀಸ್ ಮಾಡ್ತಾನೆ ಇದ್ರು. ಒಂದೊಂದ್ಸತಿ ಜೇ ಉಸೋ ಹಾಗೆ ರೋಮನ್ ರೈನ್ಸ್ ನಡುವೆ ಪ್ರಾಬ್ಲಮ್ ಇದೆ ಅಂತ ತೋರಿಸೋರು, ಜೇ ಉಸೋ ಹಾಗೆ ಜಿಮ್ಮಿ ಉಸೋ ನಡುವೆ ಪ್ರಾಬ್ಲಮ್ ಇದೆ ಅಂತ ತೋರಿಸೋರು, ಜೇ ಉಸೋ ಹಾಗೆ ಸಿಎಂ ಪಂಕ್ ನಡುವೆ ಪ್ರಾಬ್ಲಮ್ ಇದೆ ಅಂತ ತೋರಿಸೋರು, ಜೇ ಉಸೋ ಹಾಗೆ ಎಲಿನೈಟ್ ಅವರ ನಡುವೆ ಕೂಡ ಪ್ರಾಬ್ಲಮ್ ನ ತೋರಿಸಿದ್ರು. ಬಟ್ ಈಗ ಎಲ್ಲದನ್ನು ಕೂಡ ಪೊಲೀಸ್ ಸ್ಟಾಪ್ ಇಟ್ಟಿ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವ್ರನ್ನ ಆಸ್ ಎ ಟ್ಯಾಗ್ ಟೀಮ್ ಡಿವಿಷನ್ ಗೆ ವಾಪಸ್ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೇಕು. ಎಲ್ಲದನ್ನು ಕೂಡ ಡಬ್ಲ್ಯೂ ಅವರು ಅರ್ಧಂಬರ್ಧ ತೋರಿಸಿದ್ದಾರೆ. ಸೊ ಈಗ ಜೇ ಉಸೋ ಅವರ ಹೀಲ್ ಟರ್ನ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಸದ್ಯಕ್ಕೆ ಗೈಸ್ ಜೇ ಉಸೋ ಅವರ ಹೀಲ್ ಟರ್ನ್ ನ ಡಬ್ಲ್ಯೂ ಅವರು ಸ್ಟಾಪ್ ಮಾಡಿದೆ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಸ್ವಲ್ಪ ಜನ ಅನ್ಕೋತಿರೋದೇನಪ್ಪಾ ಅಂದ್ರೆ ಇದೆಲ್ಲದೂ ಕೂಡ ಜೇ ಉಸೋ ಅವರ ಪ್ಲಾನ್ ಅಂದ್ರೆ ಸಡನ್ ಆಗಿ ಬಂದು ಟ್ಯಾಗ್ ಟೀಮ್ ಡಿವಿಷನ್ ಗೆ ಜೇ ಉಸೋ ಅವರು ಯಾಕೆ ಸೇರ್ಕೋತಾರೆ ಹೇಳಿ. ಸೊ ಪ್ರಾಬಬ್ಲಿ ಟ್ಯಾಗ್ ಟೀಮ್ ಇಂದನೇ ಡಬ್ಲ್ಯೂ ಅವರು ಜೇ ಉಸೋ ಅವರ ಹೀಲ್ ಟರ್ನ್ ಮಾಡಬಹುದು. ಯಾರಿಗ ಗೊತ್ತು, ಜೇ ಉಸೋ ಅವರು ಜಿಮ್ಮಿ ಉಸೋ ಅವರ ಮೇಲೆನೆ ಅಟ್ಯಾಕ್ ಮಾಡಬಹುದು. ಹಿಂಗೆ ಒಂದು ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಆ ರೀತಿ ಹೀಲ್ ಟರ್ನ್ ನ ಏನಾದ್ರೂ ಪ್ಲಾನ್ ಮಾಡಿದಿದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೇ ನಡೆಸಿದ್ರೆ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗೋದು. ಅಂಡ್ ಆ ಒಂದು ಮೈನ್ ಇವೆಂಟ್ ಏನು ಒಂದ್ ರೀತಿ ಬೋರಿಂಗ್ ಅಂತ ಅನಿಸ್ತೋ ಅದು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗೋದು. ಜೇ ಉಸೋ ಅವರೇನಾದ್ರೂ ಹೀಲ್ ಟರ್ನ್ ನ ಮಾಡಿದಿದ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಡಬ್ಲ್ಯೂ ಅವರು ಅರ್ಧಂಬರ್ಧಕ್ಕೆ ಸ್ಟೋರಿ ಲೈನ್ ಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಜೇ ಉಸೋ ಹಾಗೆ ರೋಮನ್ ರೈನ್ಸ್ ಕಥೆ ಏನಾಯ್ತು, ಜೇ ಉಸೋ ಸಿಎಂ ಪಂಕ್, ಜೇ ಉಸೋ ಎಲಿನೈಟ್, ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಕಥೆ ಏನಾಯ್ತು, ಅಲ್ಲಿ ನಮ್ಮ ಜೇಕೋಬ್ ಫಾರ್ಟಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು, ಸ್ವಲ್ಪ ದಿನ ನಮ್ಮ ನಿಕ್ ಆಲ್ಡಿಸ್ ಅವರು ಕೋಡಿ ರೋಡ್ಸ್ ನೀನೇನಾದ್ರೂ ಅಟ್ಯಾಕ್ ಮಾಡ್ದ ಹಾಗೆ
ಹಾಗೆ ಹೀಗೆ ಅಂತ ಕೇಳ್ತಾ ಇದ್ರು. ಬಟ್ ಈಗ ಅಟ್ಯಾಕ್ ಮಾಡಿದ್ ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನೆನೇ ಬರ್ತಾ ಇಲ್ಲ. ಏನೇ ಆಗ್ಲಿ ತುಂಬಾನೇ ಅನ್ಫಿನಿಶ್ಡ್ ಸ್ಟೋರಿ ಲೈನ್ಗಳು ಸದ್ಯಕ್ಕೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಲಾಂಗ್ ಟರ್ಮ್ ಸ್ಟೋರಿ ಲೈನು ಅನ್ಕೊಂಡು ತುಂಬಾನೇ ಎಳಿತಾ ಹೋಗ್ತಾ ಇದ್ದಾರೆ. ಇದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಫ್ಯಾನ್ಸ್ ಗಳಿಗೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಗುಡ್ ನ್ಯೂಸ್ ಕಂಡ್ರಪ್ಪ. ಯಾಕಂದ್ರೆ WWE ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಜನವರಿ 30ನೇ ತಾರೀಕಿನ ಸ್ಮ್ಯಾಕ್ ಡೌನ್, ನಮಗೆ ಆ ಒಂದು ಸ್ಮ್ಯಾಕ್ ಡೌನ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್ ಅಂತಾನೆ ಹೇಳ್ಬೇಕು. ಅಂಡ್ ಆ ಒಂದು ಸ್ಮ್ಯಾಕ್ ಡೌನ್ ಗೆ WWE ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು, ಯಾರ್ಯಾರು ಫೀಚರ್ ಆಗಿದ್ದಾರೆ ಈ ಒಂದು ಪೋಸ್ಟರ್ ಅಲ್ಲಿ ಅಂತ. ಅಂಡ್ ಈ ಒಂದು ಪೋಸ್ಟರ್ ಅಲ್ಲಿ WWE ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದ್ರ ಪ್ರಕಾರ ರಾಯಲ್ ರಂಬಲ್ ಅಲ್ಲೂ ಕೂಡ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇರ್ತಾರೆ. ಬಟ್ ರಾಯಲ್ ರಂಬಲ್ ನ ಪೋಸ್ಟರ್ ಅಲ್ಲಿ WWE ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಇನ್ಕ್ಲೂಡ್ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದರ ಇಂದಿನ ಸ್ಮ್ಯಾಕ್ ಡೌನ್ ಗೆ WWE ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಆ ಒಂದು ಪೋಸ್ಟರ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇದ್ರ ಪ್ರಕಾರ ರಾಯಲ್ ರಂಬಲ್ ಅಲ್ಲೂ ಕೂಡ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಮಂಡೇ ನೈಟ್ ರೋ ಬಗ್ಗೆ. WWE ಶೋಗಳು ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಅದರಲ್ಲೂ ಕೂಡ ಮಂಡೇ ನೈಟ್ ರೋ ಒಂದ್ಸತಿ ಚೆನ್ನಾಗಿರುತ್ತೆ, ಒಂದ್ಸತಿ ಚೆನ್ನಾಗಿರೋದಿಲ್ಲ ಅಂತ ಫ್ಯಾನ್ಸ್ ಗಳು ಮಾತಾಡ್ಕೋತಾ ಇರ್ತೀವಿ. ಬಟ್ ನೆಟ್ಫ್ಲಿಕ್ಸ್ ಅಲ್ಲಿ ರೀಸೆಂಟ್ ಆಗಿ ಆದಂತಹ ಮಂಡೇ ನೈಟ್ ರೋ ಸ್ಟ್ರೇಂಜರ್ ಥಿಂಗ್ಸ್ ನು ಕೂಡ ಹಿಂದೆ ಹಾಕಿದೆ ಅಂತಾನೆ ಹೇಳ್ಬೇಕು. ಅಂಡ್ ಮೊನ್ನೆ ಆದಂತಹ ಮಂಡೇ ನೈಟ್ ರೋ ಈಗ ನೆಟ್ಫ್ಲಿಕ್ಸ್ ಅಲ್ಲಿ 2ನೇ ಸ್ಥಾನಕ್ಕೆ ಹೋಗಿ ತಲುಪಿದೆ USA ಅಲ್ಲಿ. ಸೊ ಇಡೀ ವರ್ಲ್ಡ್ ಅಲ್ಲಿ ನಾನು ಮಾತಾಡ್ತಾ ಇಲ್ಲ, USA ಅಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಅಂಡ್ ಮಂಡೇ ನೈಟ್ ರೋ ಟಾಪ್ 10 ಟಿವಿ ಶೋಸ್ ಗಳ ಲಿಸ್ಟ್ ಅಲ್ಲಿ ಟಾಪ್ 2ಗೆ ಬಂದು ನಿಂತಿದೆ ಕಳೆದ ಮಂಡೇ ನೈಟ್ ರೋ. ಅಂಡ್ ಇದರಿಂದ WWE ಗೆ ಸ್ವಲ್ಪ ಮೋಟಿವೇಶನ್ ಅಂತೂ ಸಿಕ್ಕಿರುತ್ತೆ, ನಾವ್ ಏನ್ ಮಾಡಿದ್ರು ಕೂಡ ಜನ ನೋಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಯಾರ್ಯಾರು ಗೆಲ್ತಾರೆ ಅಂತ ಸ್ವಲ್ಪ ನಾವು ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ಕೋಡಿ ರೋಡ್ಸ್ ಹಾಗೆ ಒಬಾಫೆಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರಂತೆ. ಇದಾದ್ಮೇಲೆ ನಮಗೆ ಬೇಲಿಯಾ ಹಾಗೆ ಸೋಲ್ ರೂಕಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಸೋಲ್ ರೂಕಾ ಅವರು ವಿನ್ ಆಗ್ತಾರಂತೆ. ಎಜ್ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಜಿಯೋವಾನ್ ಇವಾನ್ಸ್ ಹಾಗೆ ಲಿಯೋನ್ ಸ್ಲಾಟರ್ ಅವರ ನಡುವೆ ಆಗ್ತಿರ್ತಕ್ಕಂತಹ ಟ್ಯಾಗ್ ಟೀಮ್ ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಇದು ರಿಲೀಸ್ ಆದಾಗ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಅಂಡ್ ಫೈನಲ್ ಆಗಿ ಜಾನ್ಸಿನಾ ಹಾಗೆ ಗಂತರ್ ಅವರ ನಡುವೆ ಜಾನ್ಸಿನಾ ಅವರ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಕ್ಲಿಯರ್ ಆಗಿ ನಮ್ಮ ಗಂತರ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಡಿಫರೆನ್ಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಾನೆ ಹೇಳ್ಬೇಕು ಗಂತರ್ ಹಾಗೆ ಜಾನ್ಸಿನಾ ಅವರ ಈ ಒಂದು ಮ್ಯಾಚ್ ಅಲ್ಲಿ. ಸೊ ಜಾನ್ಸಿನಾ ಅವರು ಪ್ಯೂರ್ ಅಂಡರ್ಡಾಗ್ ಆಗಿದ್ದಾರೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಜಾನ್ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಸೋಲೋದು. ಬಟ್ ಗಂತರ್ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗಂತರ್ ಅವರು ಗೆಲ್ತಾರೋ ಸೋಲ್ತಾರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಆದಷ್ಟು ಬೇಗ ನನ್ನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಪ್ರಿಡಿಕ್ಷನ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.